ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಸಹಕಾರದಿಂದ ಕ್ಷೇತ್ರದ ಆಡುಗೋಡಿಯ ಅಯ್ಯಪ್ಪ ಗಾರ್ಡನ್ನಲ್ಲಿ ಪಾಲಿಕೆ ಮಾಜಿ ಸದಸ್ಯರಾದ ಆಡುಗೋಡಿ ಮೋಹನ್ ಹಾಗೂ ಪತ್ನಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ನಳಿನಿ ದೇವಿ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ಕಣ್ಣಿನ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಸುಮಾರು 200ಕ್ಕಿಂತ ಹೆಚ್ಚು ಜನರು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಸಾಕಷ್ಟು ಸೇವೆಯನ್ನು ಸಹ ಪಡೆದುಕೊಂಡರು. ಶಿಬಿರದಲ್ಲಿ ನವೀನ್, ಮೋಹನ್, ಆನಂದ್, ರಿಜ್ವಾನ್, ರಾಜೇಶ್ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಸಹಕಾರವನ್ನು ನೀಡಿದರು. ಅಲ್ಲದೆ ಶಿಬಿರಕ್ಕೆ ಟೀಮ್ RLR, ಲಯನ್ಸ್ ಕ್ಲಬ್ ಬೆಂಗಳೂರು, ಬಿಟಿಎಂ ನೈಟಿಂಗೇಲ್, ಉಪಕೃತಿ NGO, ಶ್ರೀನಿವಾಸ್ ಹೆಲ್ತ್ ಕೇರ್ ಸಂಸ್ಥೆಯವರು ಸಹ ವೈದ್ಯಕೀಯ ಸಹಕಾರ ನೀಡಿದ್ದಾರೆ. ಇನ್ನು ಶಿಬಿರದಲ್ಲಿ ಸಾಮಾನ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ನಂತರ ಕನ್ನಡಕ ವಿತರಣೆ, BP, ಶುಗರ್, ECG ಸೇರಿದಂತೆ ಇತರ ವೈದ್ಯಕೀಯ ತಪಾಸಣೆಗಳನ್ನು ಸಹ ನಡೆಸಲಾಯಿತು. ಇನ್ನು ವೈದ್ಯಕೀಯ ಶಿಬಿರದಲ್ಲಿ 50ಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಸಹ ಮಾಡಲಾಯಿತು. ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನದಾನವನ್ನು ಸಹ ನೆರವೇರಿಸಲಾಯಿತು. ಅದರ ಜೊತೆಗೆ ಉಚಿತ ಔಷಧಿ ವಿತರಣೆಯೂ ಸಹ ಸಂಬಂಧಪಟ್ಟವರಿಗೆ ನೀಡಲಾಯಿತು ಎಂದು ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಆಡುಗೋಡಿ ಮೋಹನ್ ಅವರು ತಿಳಿಸಿದರು.
BTM ಕ್ಷೇತ್ರದ ಲಕ್ಷಂದ್ರ ವಿಭಾಗದ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಕಣ್ಣಿನ ಹಾಗೂ BP, ಸಕ್ಕರೆ ಇತರ ಕಾಯಿಲೆಗಳ ಈ ಒಂದು ಶಿಬಿರದ ಇದರ ಒಂದು ಸಚಿವರಾದಂಥ ಶ್ರೀಮಾನ್ ರಾಮಲಿಂಗಾರೆಡ್ಡಿ ಕ್ಷೇತ್ರದ ಲಕ್ಷಂದ್ರ ವಿಭಾಗದ ಈ ಒಂದು ಕ್ಷೇತ್ರದಲ್ಲಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಮಾನ್ ಮೋಹನ್ ರವರ ಒಂದು ಮುಖಂಡತ್ವದಲ್ಲಿ ಹಾಗೂ ಸ್ಥಳೀಯ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಒಂದು ನೇತ್ರ ತಪಾಸಣಾ ಹಾಗೂ ಮೆಡಿಕಲ್ ಶಿಬಿರ ಇದು ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಉಪಯೋಗವನ್ನು ಸ್ಥಳೀಯ ಎಲ್ಲ ಮತದಾರರು ಸದುಪಯೋಗಪಡಿಸಿಕೊಂಡು ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ನಾನು ಶ್ರೇಯಸ್ಸು ಹಾಗೂ ಆರೋಗ್ಯನ ಕಾಪಾಡಲಿ ಅಂತ ಹೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ನನ್ನ ಹೆಸರು SJ ಜಗದೀಶ್ ಅಂತ, ನಗರ ಜಿಲ್ಲಾ ಉಪಾಧ್ಯಕ್ಷರು. ಶುಗರ್ ಇದೆಯಾ? ಶುಗರ್ ಕನ್ನಡ BTM ಕ್ಷೇತ್ರದ ಆಡುಗೋಡು ವಾರ್ಡ್ನ ಈ ಒಂದು ಅಯ್ಯಪ್ಪ ಗಾರ್ಡನ್ ನಲ್ಲಿ ಆರೋಗ್ಯ ಶಿಬಿರ ಸನ್ಮಾನ್ಯ ರಾಮಲಿಂಗಡಿ ಮತ್ತು ಸೋಮಯ್ಯ ರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಭಾಗದಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒಳ್ಳೇದಾಗ್ಲಿ ಅಂತ ಆರೋಗ್ಯ ಶಿಬಿರ ಏರ್ಪಾಡು ಮಾಡಿದ್ದಾರೆ ಅವರ ನಾಯಕತ್ವದಲ್ಲಿ. ಇವತ್ತು ಇಲ್ಲಿ ಈ ಭಾಗದ ಮುಖಂಡರುಗಳಾದಂತ ಆನಂದ್ ಇರ್ಬೋದು, ರಾಜೇಶ್ ಇರ್ಬೋದು, ಬಾಬು ಇರ್ಬೋದು, ಎಲ್ಲ ಮುಖಂಡರು ಕೂಡ ಎಲ್ಲ ಮುಖಂಡರ ಒಂದು ಸಹಕಾರದಿಂದ ಸಾಕಷ್ಟು ಜನ ಮುಸ್ಲಿಂ ಅವರು, ಜನ ಮುಸಲ್ಮಾನ್ ಅವರು, ತಮಿಳವರು, ಕನ್ನಡದವರು, ಎಲ್ಲ ಜಾತಿ ಜನಾಂಗದವರು ವಾಸ ಮಾಡುವಂತ ಒಂದು ಸ್ಥಳ ಇದು. ಕೋತಪ್ಪ ಗಾರ್ಡನ್ ಮತ್ತು ಅಯ್ಯಪ್ಪ ಗಾರ್ಡನ್, ಈರಮ್ಮ ಲೇಔಟು ಎಲ್ಲ ಒಂದು ಜನ ಇಲ್ಲಿ ಬಂದು ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಸುಮಾರು 40,000, 60,000, 80,000, 1 ಲಕ್ಷ ಪ್ಯಾಕೇಜ್ ಆಗುತ್ತೆ, ತೊಂದರೆ ಆಗುತ್ತೆ. ಅದರಿಂದ ಇವತ್ತು ಒಂದು ECG ಮಾಡಿಸ್ಬೇಕಾದ್ರು ಕೂಡ ತಮ್ಗೆ ಗೊತ್ತಿದೆ ಎಷ್ಟು ಖರ್ಚಾಗುತ್ತೆ ಅಂತ. BPL ಕಾರ್ಡ್ ಹೋಲ್ಡರ್ಗೆ ಆದ್ರೆ ಒಂದು ರೇಟ್ ಇರ್ತದೆ, ಜನರಲ್ ಇರೋರಿಗೆ ಒಂದು ರೇಟ್ ಇರ್ತದೆ.
ಆದ್ರೆ ಒಂದು ಜನರಲ್ ಆಗಿ ಒಂದು ಜ್ವರ ಒಂದು ಇದೆ ಅಂತವರು ಕೂಡ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಒಂದು 10,000 20,000 ಈ ತರ ಎಲ್ಲ ಖರ್ಚಾಗುತ್ತೆ. ಇಲ್ಲಿ ಯಾವುದೇ ಒಂದು ಶುಲ್ಕ ಏನೈತಿ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲವೂ ಕೂಡ ಸುಮಾರು ಅನೇಕ ಕಡೆ ಈಗ ಆಡ್ಗೋಡಿ ಆಯ್ತು, ಕೋರಮಂಗಲ ಆಯ್ತು, BTM ಕ್ಷೇತ್ರ ಎಲ್ಲ ಭಾಗದಲ್ಲೂ ಕೂಡ ರಾಮಲಿಂಗರೆಡ್ಡಿ ಆ ಭಾಗದ ಮುಖಂಡರು ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇದು 4ನೇ ಕಾರ್ಯಕ್ರಮ ನಮ್ಮ ಆಡ್ಗೋಡಿ ವಾರ್ಡಲ್ಲಿ ಇದನ್ನ ನಾವು ಮಾಡ್ತಾ ಇರೋದು. ಹಾಗಾಗಿ ಉತ್ತಮವಾದ ಒಂದು ಸ್ಪಂದನೆ ಬಂದಿದೆ ಈ ಭಾಗದ ಜನಗಳಿಗೆ. ತಮ್ಮ ನೋಡ್ತಾ ಇದ್ದೀರಾ ಇಲ್ಲಿ ಏನೇ ಇದ್ರು ಕೂಡ ಅವರ ಆಸ್ತಿ ದುಡ್ಡು ಹಣ ಮತ್ತೊಂದಿಲ್ಲ, ಆರೋಗ್ಯದ ಬಗ್ಗೆ ಚೆನ್ನಾಗಿರ್ಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಅದಕ್ಕೋಸ್ಕರ ಇದನ್ನ ಪ್ರತಿಯೊಬ್ರು ಕೂಡ ಸ್ಪಂದಿಸುವ ರೀತಿಯಲ್ಲಿ ಮಾತಾಡ್ಕೊಂಡೋಗ್ ನಂಗೆ ರೀತಿಯಲ್ಲಿ ಇದು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಭಾಗದ ಕಾಂಗ್ರೆಸ್ನ ಒಂದು ಅಭ್ಯರ್ಥಿಗಳಾದಂತ ನಮ್ಮ ಶ್ರೀಮತಿ ನಳಿನಾ ದೇವಿ ಕೂಡ ಆಡುಗೋಡಿ ವಾರ್ಡ್ನ ಅಭ್ಯರ್ಥಿ, ಕಾಂಗ್ರೆಸ್ ಪರವಾಗಿ ಅಭ್ಯರ್ಥಿಗಳಾದಂತ ನಳಿನಾ ದೇವಿ, ಈ ನಮ್ಮ ಶ್ರೀಮತಿ ಅವರು ಕೂಡ ಈ ಒಂದೆಲ್ಲ ಮಹಿಳೆಯನ್ನು ಎಲ್ಲ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲಾ ಭಾಗದಲ್ಲೂ ಮಾಡ್ಕೊಂಡ್ ಬರ್ತಾರೆ. ನಮ್ಗೇನಂದ್ರೆ ಮುಖ್ಯವಾಗಿ ರಾಮಲಿಂಗರೆಡ್ಡಿಯವರು ಬಹಳಷ್ಟು ಒಂದು ಫ್ಲೆಕ್ಸ್ ತಮ್ಗೆಲ್ಲ ಗೊತ್ತಿದೆ, 500 ರೂಪಾಯಿ ಆಗುತ್ತೆ ಒಂದು ಫ್ಲೆಕ್ಸಿಗೆ ಮಾಡ್ತಾ ಇರೋದು, ಆಯ್ತಾ. ಮತ್ತೆ ಪ್ರತಿಯೊಂದು ಮೆಡಿಸಿನ್ ಕೂಡ ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ಕಡೆ ಸ್ಪಂದನೆ ಸಿಗ್ತಾ ಇದೆ ಅಂತ ನಾವೆಲ್ಲ ಜನ ನೋಡ್ತಾ ಇದ್ದಾರೆ ನೀವು ಯಾವ ರೀತಿ ಇದಾಗುತ್ತಂತೆ. ಇದು ಒಳ್ಳೆ ಒಂದು ಕಾರ್ಯಕ್ರಮ. ಯಾಕಂದ್ರೆ ರಾಮಲಿಂಗರೆಡ್ಡಿಯವರು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಮಹಿಳೆಯರಿಗೆ 700 ಕೋಟಿ ಜನ ಉಚಿತವಾದಂತ ಬಸ್ ಪ್ರಯಾಣ ಮಾಡಿದ್ದಾರೆ. ಅವರು KSRTC ಒಳಗೆ ಹೌದು ಸಾರಿಗೆ ಮಂತ್ರಿ ಆಗಿದ್ದಾಗ 700 ಕೋಟಿ ಗಿನ್ನಿಸ್ ದಾಖಲೆ ಆಗಿದೆ. ಅದರ ಶಕ್ತಿ ಯೋಜನೆಯಲ್ಲಿ 700 ಕೋಟಿ ಜನ ಓಡಾಡಿದ್ದಾರೆ. ಇವತ್ತು ಭಾರಿ ಮತ್ತು ಮಧ್ಯಮ ನೀರಾವರಿ ಜಲಸಂಪನ್ಮೂಲ ನೀರಾವರಿ ಸಚಿವರಾಗಿ ಅವರು ಮದುವೆಯಾಗಿ ಸ್ಥಾನ ತೆಗೆದುಕೊಂಡ ನಂತರ ಇವತ್ತು ಅವ್ರಿಗೆ ಸಾಕಷ್ಟು ಕಷ್ಟ ಮತ್ತು ಒಳ್ಳೇದು ಎರಡು ಕೂಡ ಎದುರಾಗ್ತದೆ. ಯಾಕಂದ್ರೆ ಕಾವೇರಿ ಸ್ವಲ್ಪ ಇವತ್ತು ಮಳೆ ಕಡಿಮೆ ಇದೆ. ಮಳೆ ಕಡಿಮೆ ಆದ್ರೂ ಕೂಡ ನಮ್ಗೆ 3 ತಿಂಗಳ ಕಾಲ ನಮ್ಗೆ ಯಾವುದೇ ಇದಾದಂತ ಕೊರತೆ ಇಲ್ಲ. ಕುಡಿಯೋ ನೀರು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೆ ಕೊರತೆ ಇಲ್ಲ. ಅಷ್ಟೊಳಗೆ ತಾಯಿಯನ್ನಾರು ಆಶೀರ್ವಾದ ಮಾಡಿ ಮಳೆ ಬರುತ್ತೆ, ತೊಂದರೆ ಏನಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವತ್ತು ಅಂತ ಸಂದರ್ಭಗಳು ಎದುರಿಸೋದೇ ಅಂದಿಲ್ಲ. ಅದಕ್ಕೆ ಒಳ್ಳೆ ಒಂದು ಖಾತೆ ಕೂಡ ತಗೊಂಡಿದ್ದಾರೆ. ಇವತ್ತು ರೈತರು ಇರ್ಬೋದು, ಯಾವುದೇ ಒಂದು ಜಲಚರ ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಪ್ರತಿಯೊಬ್ಬರು ಕೂಡ ನೀರು ಅನ್ನೋದು ಅತ್ಯವಶ್ಯಕ. ಆ ನೀರಿನ ಒಂದು ಮಂತ್ರಿಗಳಾಗಿ ರಾಮಲಿಂಗರೆಡ್ಡಿ ತಗೊಂಡಿದ್ದಾರೆ. ಶಿಕ್ಷಣ ಮಂತ್ರಿ ಆಗಿದ್ರು, ಹಣಕಾಸು ಮಂತ್ರಿ ಆಗಿದ್ರು, ಇದು ಸಾರಿಗೆ ಮಂತ್ರಿಗಳಾಗಿದ್ರು, ಗೃಹ ಸಚಿವರಾಗಿದ್ರು. ಎಲ್ಲದರಲ್ಲೂ ಕೂಡ ಅವರು ಒಳ್ಳೆ ರೀತಿ ಸ್ಪಂದನೆ ಮಾಡಿಕೊಂಡು ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ. ಸೀನಿಯರ್ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಶಿಕ್ಷಣದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ನಮ್ಮ BTM ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಮಾದರಿಯಾದಂತ ಒಂದು ಶಾಲೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ದೇಶದಲ್ಲೇ 22 ಶಾಲೆಗಳು, ಹೈಟೆಕ್ ಆದಂತ ಶಾಲೆಗಳು, ಶಿಕ್ಷಕರು, ಮತ್ತೆ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಕ್ಲಿನಿಕ್ ಇರ್ಬೋದು, ಇವತ್ತೊಂದು ಒಳಗೊಂಡಂತ ಎಲ್ಲ ಶಾಲೆಗಳು ಕೂಡ ಇವತ್ತು ಪ್ರೈವೇಟ್ ಶಾಲೆ ಕೂಡ ಆ ತರ ಇಲ್ಲ. ಎಲ್ಲೂ ಶುಲ್ಕನೂ ಇಲ್ಲ. PUC ಗಂಟೆ ಇದೆ, ಮುಂದಿನ ವರ್ಷ ಡಿಗ್ರಿ ಕೂಡ ಆಗುತ್ತೆ. 6 ಹೈಸ್ಕೂಲ್ ಇದೆ, 15 ಪ್ರೈಮರಿ ಶಾಲೆಗಳಿದೆ, ಅಂಗನವಾಡಿ, LKG UKG ಪ್ರತಿಯೊಂದು ಕೂಡ ಒಳ್ಳೆಯ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ. ಹಾಗೆ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಕ್ಷೇತ್ರದ ಜನಕ್ಕೆ ಒಳ್ಳೇದಾಗ್ಲಿ, ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವ್ರು ಕೂಡ ಎಲ್ಲ ಒಳ್ಳೇದಾಗ್ಲಿ ಅಂತ ಮಾಡ್ಕೊಡ್ತಾರೆ. ಇದನ್ನ ಉಪಯೋಗಿಸ್ಕೊಳ್ಳಿ. ಮತ್ತೆ ಏನು ಉಪಯೋಗಿಸುವಂತ ರಾಮಲಿಂಗರೆಡ್ಡಿಯವರ ಕೈ ಬಲಪಡಿಸಿ ಅವ್ರೇನು ಇನ್ನೇನ್ ಕೇಳ್ತಾರೆ, ಜನಗಳಿಗೆ ಪ್ರತಿಯೊಂದು ಒಳ್ಳೇದ್ ಮಾಡ್ಕೊಡ್ತಾರೆ. ಅವ್ರು ತಮ್ಮ ಕ್ಷೇತ್ರ ಕೂಡ ಒಳ್ಳೇದಾಗಿದೆ. ಗಿಡ ಮರ, ರಸ್ತೆ ನೀರು ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಮತ್ತೆ ವಾಕಿಂಗ್ ಮಾಡೋಂಥ ಪಾರ್ಕ್ಗಳು ಇರ್ಬೋದು, ಪ್ರತಿಯೊಂದು ಕೂಡ ಏನಿದೆ ಶಿಕ್ಷಣ ಎಲ್ಲವೂ ಕೂಡ ಅವರು ಸರಿಸಮಾನ ನೋಡ್ಕೊಂಡ್ ಬರ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗೆ ಅವ್ರು ಯಾವ ರೀತಿ ಅವ್ರು ಗೌರವ ಕೊಡಬೇಕು, ಸೀನಿಯರ್ ಸಿಟಿಜನ್ಗೆ ಯಾವ ತರ ಕೊಡಬೇಕು, ಪ್ರತಿಯೊಬ್ಬ ಬರ್ತಾ ಇದ್ದಾರೆ. ಅದರಿಂದ ಅವ್ರು ಕೇಳೋದಿಷ್ಟೇ, ಇಷ್ಟೆಲ್ಲ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷನ ಬಲಪಡಿಸಿ ಚುನಾವಣೆಗಳ ಸಂದರ್ಭದಲ್ಲಿ ಇವೆಲ್ಲ ಒಳ್ಳೆ ಕೆಲಸ ಮಾಡೋಂಥವ್ರಿಗೆ ತಾವು ಆಯ್ಕೆ ಮಾಡ್ಕೊಳ್ಳಿ ಅಂತ ಅವ್ರು ಕೇಳ್ಕೊಳ್ಳೋದಷ್ಟೇ, ಬೇರೆ ಏನೇನು ಕೇಳ ಆಯ್ತಾ. ಯಾವುದೇ ಇದು ಅಂತ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ರಾಮಲಿಂಗರೆಡ್ಡಿಯವರು ಗೆಲ್ಸಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರಾಜ್ಯ ಕೆಲಸ ಮಾಡೋಂಥ ಸಂದರ್ಭಗಳು ಒದಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮುಖಾಂತರ ನಾನು ಮೋಹನ್ ಆಗಿ ನಾನು BBMP ಎಕ್ಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆಯೆಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ.
ಇಂತೆಲ್ಲ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಅವ್ರ ಕುಟುಂಬಕ್ಕೂ ಕೂಡ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ಕೊಂಡು ರಾಮಲಿಂಗರೆಡ್ಡಿ ಸಾಹೇಬ್ರು ನೇತೃತ್ವದಲ್ಲಿ ಉಚಿತ ಅಯ್ಯಪ್ಪ ಗಾರ್ಡನ್ ಮತ್ತೆ ಕೋಟ್ಲಪ್ಪ ಗಾರ್ಡನ್ ಉಚಿತ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿ ಜನ ಎಲ್ಲ ಬಂದು ಸೌಲಭ್ಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೆರೆದಿರುವಂತ ಜನರಿಗೆ ನನ್ನ ಧನ್ಯವಾದಗಳು. ಏರ್ಪಡಿಸಲಾಗಿರುವಂತಹ ಆರೋಗ್ಯ ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಮತ್ತು ಇದನ್ನ ಇನ್ನ ಮುಂದೆ ಇದು ಎಲ್ಲ ಕಡೆನೂ ಇದನ್ನ ಬಲಪಡಿಸ್ಬೇಕು. ಮಾಡಿರುವಂತಹದನ್ನ ಬಲಪಡಿಸ್ಕೋಬೇಕು. ಇದನ್ನ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು.